ಜನವರಿ 2026ರ ಮೇಷರಾಶಿ ಅಥವಾ ಲಗ್ನದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ರಾಹು ಮತ್ತು ಗುರುಗ್ರಹಗಳು ತಮಗೆ ಶುಭ ಫಲವನ್ನು, ರವಿ, ಕುಜ, ಬುಧ, ಶುಕ್ರ, ಶನಿ ಮತ್ತು ಕೇತು ಗ್ರಹಗಳು ಮಿಶ್ರ ಫಲ ಅಥವಾ ಅಶುಭ ಫಲವನ್ನು ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಯೂಟ್ಯೂಬ್ ಚಾನಲ್ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಸ್ವಾಗತ ಕೋರುತ್ತಿದ್ದೇನೆ. ಆತ್ಮೀಯರೇ, ಹಲವಾರು ವರ್ಷಗಳಿಂದ ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ಈ ಚಾನಲ್ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಪ್ರತಿಯೊಂದು ಗ್ರಹವೂ ಗೋಚಾರದಲ್ಲಿ ನಕ್ಷತ್ರಗಳ ಮೂಲಕ ಸಂಚಾರ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನಾನು ಕೊಡುವ ದಿನಾಂಕಗಳ ಮೂಲಕ ತಮಗೆ ತಿಳಿಯಪಡಿಸಲು ಯತ್ನಿಸುತ್ತಿದ್ದೇನೆ. ಈ ವಿವರಗಳು ತಮಗೆ ಇಷ್ಟವಾದಲ್ಲಿ ಈ ಚಾನಲ್ನ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲನ್ನು ಚಂದಾದಾರರಾಗಲು ಪ್ರೋತ್ಸಾಹ ನೀಡಬೇಕೆಂದು ಕೋರುತ್ತಿದ್ದೇನೆ. ಜನವರಿ 2026 ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 7, 11, 12, 13, 15, 16, 18, 20, 24, 25 ಮತ್ತು 29 ಈ ದಿನಾಂಕಗಳನ್ನ ಒಂದೆಡೆ ಬರೆದಿಟ್ಟುಕೊಂಡು ಆ ದಿನಗಳಲ್ಲಿ ಅಥವಾ ಆ ದಿನಗಳ ನಂತರ ನಡೆಯುವ ಘಟನೆಗಳ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ. ಜನವರಿ 2026 ಮಾಸದ ವಿಶೇಷತೆ ಏನೆಂದರೆ, ಈ ಮಾಸದಲ್ಲಿ ಗುರುಗ್ರಹವು ತನ್ನ ಸ್ವಂತ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ವಕ್ರ ಸಂಚಾರವನ್ನ ಮುಂದುವರಿಸಲಿದೆ. ರವಿ, ಕುಜ, ಬುಧ ಮತ್ತು ಶುಕ್ರ ಗ್ರಹಗಳು ಧನುರಾಶಿ ಅಥವಾ ಮಕರ ರಾಶಿಯಲ್ಲಿಯೇ ಈ ಮಾಸ ಪೂರ್ತಿ ಸಂಚಾರ ಮಾಡುತ್ತವೆ. ಅಂದರೆ ಒಂದು ರಾಶಿಯಲ್ಲಿ 4 ಗ್ರಹಗಳು ಸ್ಥಿತವಾಗಿರುತ್ತವೆ. ಆದ್ದರಿಂದ ತಾವು ಆದಷ್ಟು ಹುಷಾರಾಗಿ ವ್ಯವಹಾರವನ್ನು ಮಾಡಿ. ಮೊದಲಿಗೆ ಕಳೆದ ಮಾಸಗಳಲ್ಲಿ ನಾನು ತಮ್ಮ ಮುಂದೆ ತಿಳಿಸಿದ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಆದ ಬದಲಾವಣೆಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನವೆಂಬರ್ 23ರಂದು ಇಥಿಯೋಪಿಯಾದಲ್ಲಿ ವಾಲ್ಕೆನೋ ಅಥವಾ ಜ್ವಾಲಾಮುಖಿ ಸ್ಫೋಟಗೊಂಡು ಅದರ ಧೂಳಿನ ಕಣಗಳು ಭಾರತಕ್ಕೂ ಪ್ರವೇಶಿಸಿ ವಿಮಾನ ಸಂಚಾರಕ್ಕೆ ತೊಂದರೆ ಉಂಟು ಮಾಡಿದ್ದು. ನಂತರ ನವೆಂಬರ್ 20, 2025ರಂದು ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ 10ನೇ ಸಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಇದು ಒಂದು ದಾಖಲೆ ಸರಿ. ನವೆಂಬರ್ 25, 2025ರಂದು ಅಯೋಧ್ಯೆಯಲ್ಲಿ ನಿರ್ಮಿಸಿರುವ ರಾಮ ಮಂದಿರದ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿದ್ದು. ಆ ದಿನ ಅದ್ದೂರಿ ಸಮಾರಂಭ ಏರ್ಪಡಿಸಿ ಕೇಸರಿ ಧ್ವಜವನ್ನ ಗೋಪುರದಲ್ಲಿ ಹಾರಾಟ ಮಾಡಿಸಲಾಯಿತು. ನಂತರ ನವೆಂಬರ್ 28, 2025ರಂದು ಸೈಕ್ಲೋನ್ ದಿತ್ವಾ ಶ್ರೀಲಂಕಾದಲ್ಲಿ ಅಪಾರ ಹಾನಿ ಉಂಟು ಮಾಡಿ ಭಾರತವನ್ನ ಪ್ರವೇಶಿಸಿ ಇಲ್ಲೂ ಸಹ ತನ್ನ ಆರ್ಭಟವನ್ನ ತೋರಿಸಿದೆ. ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಇಂಡಿಗೋ ವಿಮಾನಗಳ ತೊಂದರೆಯನ್ನ ಪ್ರಯಾಣಿಕರು ಅನುಭವಿಸಬೇಕಾಗಿದ್ದು.
ಇದರಿಂದ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ನಡೆಯಬೇಕಾದ ಹಲವಾರು ಮದುವೆಗಳು ಸರಿಯಾಗಿ ನಡೆಯಲು ಸಾಧ್ಯವಾಗಲಿಲ್ಲ. 7 ಡಿಸೆಂಬರ್ 2025ರಂದು ಭಾರತ ದಕ್ಷಿಣ ಆಫ್ರಿಕಾದ ಮೇಲೆ ಒನ್ ಡೇ ಮ್ಯಾಚ್ಗಳಲ್ಲಿ ಕ್ರಿಕೆಟ್ನಲ್ಲಿ ಜಯವನ್ನು ಸಾಧಿಸಿರುವುದು. ಅದರ ಮೂಲಕ ಸರಣಿಯನ್ನು ವಶಪಡಿಸಿಕೊಂಡಿರುವುದು. ಇದರಲ್ಲಿ ವಿಶೇಷವೇನೆಂದರೆ ಭಾರತ ಈ ಪಂದ್ಯಕ್ಕೂ ಮೊದಲು 15 ಪಂದ್ಯಗಳಲ್ಲಿ ಟಾಸನ್ನು ಸೋತಿತ್ತು. ಇದು ಒಂದು ವಿಶ್ವ ದಾಖಲೆ. ಈ ಪಂದ್ಯದಲ್ಲಿ ರಾಹುಲ್ ರವರು ಕ್ಯಾಪ್ಟನ್ ಆಗಿ ಎಡಗೈಯಲ್ಲಿ ನಾಣ್ಯವನ್ನು ಚಿಮ್ಮಿಸಿ ಟಾಸನ್ನು ಗೆದ್ದಿದ್ದು. ಡಿಸೆಂಬರ್ 13, 2025ರಂದು ಆಸ್ಟ್ರೇಲಿಯಾದ ಸಿಡ್ನಿಯ ಪೊಂಡಿ ಬೀಚ್ನಲ್ಲಿ ಪಾಕಿಸ್ತಾನದ ವ್ಯಕ್ತಿಗಳು ಆ ಬೀಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸಲು ಬಂದಿದ್ದ ಯಹೂದಿಗಳ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಿ 15ಕ್ಕೂ ಹೆಚ್ಚು ಜನರ ಕೊಲೆ ಮಾಡಿದ್ದು. ಇದು ಬಹಳ ದುಃಖಕರವಾದ ವಿಷಯ. ಅದೇ ರೀತಿ ಡಿಸೆಂಬರ್ 15, 2025ರಂದು ಭಾರತದ ರೂಪಾಯಿ $1ಗೆ 90 ಇದು ಸಾರ್ವಕಾಲಿಕ ದಾಖಲೆ. ಡಿಸೆಂಬರ್ 19, 2025ರಂದು ಭಾರತ ಅದೇ ದಕ್ಷಿಣ ಆಫ್ರಿಕಾದ ತಂಡದ ಮೇಲೆ ಕ್ರಿಕೆಟ್ನಲ್ಲಿ T20 ಕ್ರಿಕೆಟ್ನಲ್ಲಿ ಅದ್ಭುತವಾಗಿ ಆಟವಾಡಿ ಸರಣಿ ಜಯವನ್ನು ಗಳಿಸಿದ್ದು. ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯರವರು ಪಂದ್ಯ ಪುರುಷೋತ್ತಮ ಹಾಗೂ ವರುಣ್ ಚಕ್ರವರ್ತಿರವರು ಸರಣಿ ಪುರುಷೋತ್ತಮ ಆಗಿದ್ದು ವಿಶೇಷ. ಈಗ ನಿಫ್ಟಿ ವಿಷಯಕ್ಕೆ ಬಂದರೆ ನವೆಂಬರ್ 20ರಂದು 26,246 ಅಂಕದ ಹೈಯನ್ನು ಟಚ್ ಮಾಡಿತ್ತು. ಅದೇ ನವೆಂಬರ್ 24ರಂದು 25,912 ಅಂಕಗಳ ಲೋ ಅನ್ನ ಟಚ್ ಮಾಡಿದೆ. ನಂತರ ನವೆಂಬರ್ 25, 2025ರಂದು 25,857 ಅಂಕಗಳ ಲೋ ಟಚ್ ಮಾಡಿದೆ. ಮರುದಿನ ಅಂದರೆ 26 ನವೆಂಬರ್ 2025ರಂದು 26,215 ಅಂಕಗಳ ಹೈ ಟಚ್ ಮಾಡಿದೆ. ಒಟ್ಟು ಆ ದಿನ 320 ಅಂಕಗಳ ಗಳಿಕೆಯನ್ನ ಕಂಡಿದೆ. ಡಿಸೆಂಬರ್ 1ರಂದು 26,325 ಅಂಕಗಳ ಸಾರ್ವಕಾಲಿಕ ದಾಖಲೆಯನ್ನ ತಲುಪಿದೆ. ಅದೇ 3 ಡಿಸೆಂಬರ್ 2025ರಂದು 25,891 ಅಂಕಗಳ ಲೋ ಟಚ್ ಮಾಡಿದೆ. 8 ಡಿಸೆಂಬರ್ 2025ರಂದು 26,178 ಅಂಕಗಳ ಹೈಯನ್ನ ಟಚ್ ಮಾಡಿದೆ. ಆದರೆ ಆ ದಿನ 225 ಅಂಕಗಳ ಕುಸಿತವನ್ನು ಕಂಡಿದೆ. ಅದೇ ರೀತಿ 10 ಡಿಸೆಂಬರ್ 2025ರಂದು 25,734 ಅಂಕಗಳ ಲೋ ಟಚ್ ಮಾಡಿದೆ. 12 ಡಿಸೆಂಬರ್ 2025ರಂದು 26,057 ಅಂಕಗಳ ಹೈಯನ್ನ ಟಚ್ ಮಾಡಿದೆ. ಕೊನೆಯದಾಗಿ 16 ಡಿಸೆಂಬರ್ 2025ರಂದು 25,834 ಅಂಕಗಳ ಲೋ ಅನ್ನ ಟಚ್ ಮಾಡಿ ನಿಫ್ಟಿ 25,800ರಿಂದ 26,300 ಅಂಕಗಳ ಮಧ್ಯದಲ್ಲಿಯೇ, ಅಂದರೆ 500 ಅಂಕಗಳ ಮಧ್ಯದಲ್ಲಿಯೇ ಓಡಾಡುತ್ತಿದೆ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಸಹಾಯ ಸಹಕಾರ ಸಿಗಲಿದೆ. ನಿಮ್ಮ ವಿದೇಶಿ ಸಹಭಾಗಿತ್ವ ಯಶಸ್ಸನ್ನ ಕಾಣುತ್ತದೆ. ನಿಮ್ಮ ಪಾಲುದಾರರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಿ. ನೀವು ಯಾವುದಾದರೊಂದು ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದರೆ ಅದರಲ್ಲಿ ಮುಕ್ತಿ ಹೊಂದಿ ಬಿಡುಗಡೆ ಭಾಗ್ಯವನ್ನ ಪಡೆಯುತ್ತೀರಿ. ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ.
ನೀವು ಈ ಅವಧಿಯಲ್ಲಿ ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ. ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ. ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ. ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನು ಆನಂದಿಸುತ್ತೀರಿ. ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ಪುಸ್ತಕ ಪ್ರಕಟಣೆಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ. ನೀವು PhD ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ. ಈ ಅವಧಿಯಲ್ಲಿ ನಿಮ್ಮ ಸಿಟ್ಟು ಕಡಿಮೆ ಇರುತ್ತದೆ. ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಹೆಚ್ಚಾಗುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವುದಿಲ್ಲ. ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ಳಬೇಕೆಂದರೂ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ನಷ್ಟ ಹೊಂದುವ ಸಂಭವ ಇದೆ. ಹುಷಾರಾಗಿರಿ. ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಸುಧಾರಣೆ ನಿಧಾನವಾಗಲಿದೆ. ನಿಮಗೆ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳುವ ಸಂಭವ ಇದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯವಿದೆ, ಎಚ್ಚರ ಇರಲಿ. ನೀವು ಈ ಅವಧಿಯಲ್ಲಿ ಪ್ರೀತಿಸಿ ಮದುವೆಗಾಗಿ ಯತ್ನಿಸಿದರೆ ಅದು ಸಾಧ್ಯವಿಲ್ಲ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ. ನಿಮ್ಮ ಸಂಗಾತಿ ಮತ್ತು ಪಾಲುದಾರರಿಗೆ ನಿಧಾನವಾಗಿ ಅದೃಷ್ಟ ಬರಲಿದೆ. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನೀವು ನಿಮ್ಮ ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡುತ್ತಿದ್ದರೆ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹಾರ ಮಾಡಿ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳ ಯಶಸ್ಸು ನಿಧಾನವಾಗಲಿದೆ. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಲಾಭ ಕಡಿಮೆ ಇರಲಿದೆ. ನಿಮ್ಮ ಪ್ರಯಾಣಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನೀವು ವಿದೇಶದಲ್ಲಿನ ಯಶಸ್ಸು ಮತ್ತು ಸಂಬಂಧಗಳ ಬಗ್ಗೆ ಹುಷಾರಾಗಿರಿ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗಲಿದೆ. ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇದೆ. ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ. ನಿಮಗೆ ಈ ಅವಧಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ನೀವು ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ. ನೀವು ವರ್ಗಾವಣೆಗಾಗಿ ಯತ್ನಿಸಿದರೂ ಸಹ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನೀವು ಬೇಡವಾದ ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಿಕೊಳ್ಳಬಹುದು. ಹುಷಾರಾಗಿ ವ್ಯವಹಾರ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.